ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಬಿಟ್ಟೆನೆಂದರೂ ಬಿಡದಿ ಮಾಯೆ ಅನ್ನೋ ರೀತಿಯಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಈ ಹಂತವನ್ನ ತಲುಪಿದೆ. ಹಣ ಕೊಡೋಣ ಅಂತ ಈ ಕಡೆ ಡಿ ಕೆ ಶಿವಕುಮಾರ್ ಬಳಗ, ಕೊಡಲ್ಲ ಹೋಗ್ರೋ ಅಂತ ಸಿದ್ದರಾಮಯ್ಯ ಬಣ. ಈ ಮಧ್ಯೆ ರಾಜ್ಯದ ಜನ ಬಡವಾಗ್ತಿದಾರೋ ಏನ್ ಕಥೆನೋ, ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ಗಮನ ಇಲ್ಲ. ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ? ಶ್ರೀಪತ್ ಪಟೇಲ್, ಖಂಡಿತವಾಗ್ಲೂ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಸಿಎಂ ಯಾರು ಅನ್ನುವಂಥ ಗೊಂದಲದಲ್ಲೇ ಇದ್ದಂಥದ್ದು. ಆದರೆ ಈಗ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಭಾಳ ಸ್ಪಷ್ಟಪಡಿಸಿದ್ದಾರೆ ಸಿದ್ದರಾಮಯ್ಯನವರು, 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂಥದ್ದು. ಹೀಗಾಗಿ ಸಿಎಂ ಕುರ್ಚಿಯ ಆಸೆಯನ್ನು ಕಂಡಿದ್ದಂಥ ಡಿ ಕೆ ಶಿವಕುಮಾರ್ ಈಗ ಭಾಳಷ್ಟು ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಎಲ್ಲೋ ಒಂದು ಕಡೆ ಕನಸು ನನಸು ಆಗ್ತಾ ಇಲ್ವಲ್ಲ ಅನ್ನೋಂಥದ್ದು. ಯಾಕೆಂತಂದರೆ ಭಾಳಷ್ಟು ಅವರು ಭವಿಷ್ಯವನ್ನು ನಂಬ್ತಾರೆ. ಪ್ರಮುಖವಾಗಿ ನೋಡೋದಾದರೆ ಈ ಒಂದು ವರ್ಷದಲ್ಲೇ ಅಂದರೆ ನವೆಂಬರ್ ಅಥವಾ ಡಿಸೆಂಬರ್ ಹಂತದಲ್ಲೇ ನೀವು ಮುಖ್ಯಮಂತ್ರಿಗಳಾಗಬೇಕು ಅಥವಾ ಈ ಅವಧಿಯಲ್ಲೇ ಮುಖ್ಯಮಂತ್ರಿಗಳಾಗಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ತಮಗೆ ಯಾವುದೇ ರೀತಿಯಾದಂಥ ಮುಖ್ಯಮಂತ್ರಿಗಳಾಗೋದಕ್ಕೆ ಚಾನ್ಸ್ ಇಲ್ಲ ಅನ್ನುವಂಥ ಒಂದು ರೀತಿಯಾದಂಥ ಭವಿಷ್ಯವನ್ನು ಡಿ ಕೆ ಶಿವಕುಮಾರ್ ಅವರು ನಂಬ್ಕೊಂಡಿದ್ದಾರೆ. ಸೊ ಹೀಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ತಂತ್ರಗಳನ್ನು ಮಾಡಿದ್ರು. ಕೇಂದ್ರದ ಹೈಕಮಾಂಡ್ ಜೊತೆ ಚರ್ಚಿಸಿ ಅಥವಾ ಸುರ್ಜೇವಾಲಾ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ನೇರವಾಗಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಆದರೆ ಎಲ್ಲೊಂದು ಕಡೆ ಇದನ್ನು ಕೂಡ ಭಾಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಜೊತೆಯಲ್ಲಿ ಈಗ ಒಂದು ವೇಳೆ ಏನಾದರೂ ಸಿಎಂ ಬದಲಾವಣೆ ಆಗಬೇಕು ಅಂದರೆ ಶಾಸಕರ ಅಭಿಪ್ರಾಯ ಭಾಳ ಮುಖ್ಯ. ಒಂದು ವೇಳೆ ಮತದಾನ ಏನಾದರೂ ಆದರೆ ಅಥವಾ ಕೈ ಎತ್ತುವಂಥ ಪ್ರಕ್ರಿಯೆ ಏನಾದರೂ ಬಂತು ಅಂದರೆ ಆ ಪ್ರಕ್ರಿಯೆಯಲ್ಲಿ ಇವತ್ತಿಗೂ ಕೂಡ ಸಿದ್ದರಾಮಯ್ಯ ಅವರ ಪರ ಇರ್ತಕ್ಕಂಥ ಶಾಸಕರೇ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ವೇಳೆ ಇದರಲ್ಲಿ ಏನಾದರೂ ಸೋಲು ಕಂಡಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಕನಸು ಖಂಡಿತವಾಗ್ಲೂ ಈಡೇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಒಂದು ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ಮಾಡ್ತಾ ಇಲ್ಲ. ಸೊ ಹೀಗಾಗಿ ಒಂದು ವೇಳೆ ಅದೇ ರೀತಿಯಲ್ಲಿ ಮುಂದುವರೆದಿದ್ದೇ ಆದರೆ ಒಂದು ಕಡೆ ಸೋಲು ಏನಾದರೂ ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸೇನಿದೆ ಅದು ನಿಜಕ್ಕೂ ಫೇಲ್ಯೂರ್ ಆಗುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡದೆ ಸೈಲೆಂಟಾಗಿ ಇದ್ದು ಹೈಕಮಾಂಡ್ ಮೇಲೆ ಒತ್ತಡ ತಂದು ಬದಲಾಯಿಸಿಕೊಳ್ಳುವಂಥ ಅಥವಾ ಪರಿಸ್ಥಿತಿ ಸನ್ನಿವೇಶಗಳನ್ನು ಬೇರೆ ರೀತಿಯಲ್ಲಿ ಪರಿಶೀಲಿಸಿಕೊಳ್ಳುವಂಥ ರೀತಿಗೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದು ಯಾವ ಮಟ್ಟಿಗೆ ಸಕ್ಸಸ್ಸನ್ನು ಕಾಣ್ತಾರೆ ಡಿ ಕೆ ಶಿವಕುಮಾರ್, ಅದರಲ್ಲೂ ಟೆಂಪಲ್ ರನ್ಗೂ ಕೂಡ ಮುಂದಾಗ್ತಾ ಇದ್ದಾರೆ. ಸೊ ಯಾವ ರೀತಿಯಾದಂಥ ಸಕ್ಸಸ್ಸನ್ನು ಕಾಣ್ತಾರೆ, ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತದ್ದು ಭಾಳ ತೀವ್ರ ಕುತೂಹಲ ಇರ್ತಕ್ಕಂಥದ್ದು. ಶ್ರೀಪಾದ್, ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಬಿಟ್ಟೆನೆಂದರೂ ಬಿಡದಿ ಮಾಯೆ ಅನ್ನೋ ರೀತಿಯಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಈ ಹಂತವನ್ನ ತಲುಪಿದೆ. ಹಣ ಕೊಡೋಣ ಅಂತ ಈ ಕಡೆ ಡಿ ಕೆ ಶಿವಕುಮಾರ್ ಬಳಗ, ಕೊಡಲ್ಲ ಹೋಗ್ರೋ ಅಂತ ಸಿದ್ದರಾಮಯ್ಯ ಬಣ. ಈ ಮಧ್ಯೆ ರಾಜ್ಯದ ಜನ ಬಡವಾಗ್ತಿದಾರೋ ಏನ್ ಕಥೆನೋ, ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ಗಮನ ಇಲ್ಲ. ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ? ಶ್ರೀಪತ್ ಪಟೇಲ್, ಖಂಡಿತವಾಗ್ಲೂ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಸಿಎಂ ಯಾರು ಅನ್ನುವಂಥ ಗೊಂದಲದಲ್ಲೇ ಇದ್ದಂಥದ್ದು. ಆದರೆ ಈಗ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಭಾಳ ಸ್ಪಷ್ಟಪಡಿಸಿದ್ದಾರೆ ಸಿದ್ದರಾಮಯ್ಯನವರು, 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂಥದ್ದು. ಹೀಗಾಗಿ ಸಿಎಂ ಕುರ್ಚಿಯ ಆಸೆಯನ್ನು ಕಂಡಿದ್ದಂಥ ಡಿ ಕೆ ಶಿವಕುಮಾರ್ ಈಗ ಭಾಳಷ್ಟು ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಎಲ್ಲೋ ಒಂದು ಕಡೆ ಕನಸು ನನಸು ಆಗ್ತಾ ಇಲ್ವಲ್ಲ ಅನ್ನೋಂಥದ್ದು. ಯಾಕೆಂತಂದರೆ ಭಾಳಷ್ಟು ಅವರು ಭವಿಷ್ಯವನ್ನು ನಂಬ್ತಾರೆ. ಪ್ರಮುಖವಾಗಿ ನೋಡೋದಾದರೆ ಈ ಒಂದು ವರ್ಷದಲ್ಲೇ ಅಂದರೆ ನವೆಂಬರ್ ಅಥವಾ ಡಿಸೆಂಬರ್ ಹಂತದಲ್ಲೇ ನೀವು ಮುಖ್ಯಮಂತ್ರಿಗಳಾಗಬೇಕು ಅಥವಾ ಈ ಅವಧಿಯಲ್ಲೇ ಮುಖ್ಯಮಂತ್ರಿಗಳಾಗಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ತಮಗೆ ಯಾವುದೇ ರೀತಿಯಾದಂಥ ಮುಖ್ಯಮಂತ್ರಿಗಳಾಗೋದಕ್ಕೆ ಚಾನ್ಸ್ ಇಲ್ಲ ಅನ್ನುವಂಥ ಒಂದು ರೀತಿಯಾದಂಥ ಭವಿಷ್ಯವನ್ನು ಡಿ ಕೆ ಶಿವಕುಮಾರ್ ಅವರು ನಂಬ್ಕೊಂಡಿದ್ದಾರೆ. ಸೊ ಹೀಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ತಂತ್ರಗಳನ್ನು ಮಾಡಿದ್ರು. ಕೇಂದ್ರದ ಹೈಕಮಾಂಡ್ ಜೊತೆ ಚರ್ಚಿಸಿ ಅಥವಾ ಸುರ್ಜೇವಾಲಾ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ನೇರವಾಗಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಆದರೆ ಎಲ್ಲೊಂದು ಕಡೆ ಇದನ್ನು ಕೂಡ ಭಾಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಜೊತೆಯಲ್ಲಿ ಈಗ ಒಂದು ವೇಳೆ ಏನಾದರೂ ಸಿಎಂ ಬದಲಾವಣೆ ಆಗಬೇಕು ಅಂದರೆ ಶಾಸಕರ ಅಭಿಪ್ರಾಯ ಭಾಳ ಮುಖ್ಯ. ಒಂದು ವೇಳೆ ಮತದಾನ ಏನಾದರೂ ಆದರೆ ಅಥವಾ ಕೈ ಎತ್ತುವಂಥ ಪ್ರಕ್ರಿಯೆ ಏನಾದರೂ ಬಂತು ಅಂದರೆ ಆ ಪ್ರಕ್ರಿಯೆಯಲ್ಲಿ ಇವತ್ತಿಗೂ ಕೂಡ ಸಿದ್ದರಾಮಯ್ಯ ಅವರ ಪರ ಇರ್ತಕ್ಕಂಥ ಶಾಸಕರೇ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ವೇಳೆ ಇದರಲ್ಲಿ ಏನಾದರೂ ಸೋಲು ಕಂಡಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಕನಸು ಖಂಡಿತವಾಗ್ಲೂ ಈಡೇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಒಂದು ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ಮಾಡ್ತಾ ಇಲ್ಲ. ಸೊ ಹೀಗಾಗಿ ಒಂದು ವೇಳೆ ಅದೇ ರೀತಿಯಲ್ಲಿ ಮುಂದುವರೆದಿದ್ದೇ ಆದರೆ ಒಂದು ಕಡೆ ಸೋಲು ಏನಾದರೂ ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ನಾನು ಮುಖ್ಯಮಂತ್ರಿ ಆಗಬೇಕು
ಅನ್ನುವಂಥ ಕನಸು ಏನಿದೆ ಅದು ನಿಜಕ್ಕೂ ಫೇಲ್ಯೂರ್ ಆಗುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡದೆ ಸೈಲೆಂಟಾಗಿ ಇದ್ದು ಹೈಕಮಾಂಡ್ ಮೇಲೆ ಒತ್ತಡ ತಂದು ಬದಲಾಯಿಸಿಕೊಳ್ಳುವಂಥ ಅಥವಾ ಪರಿಸ್ಥಿತಿ ಸನ್ನಿವೇಶಗಳನ್ನು ಬೇರೆ ರೀತಿಯಲ್ಲಿ ಪರಿಶೀಲಿಸಿಕೊಳ್ಳುವಂಥ ರೀತಿಗೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದು ಯಾವ ಮಟ್ಟಿಗೆ ಸಕ್ಸಸ್ಸನ್ನು ಕಾಣ್ತಾರೆ ಡಿ ಕೆ ಶಿವಕುಮಾರ್, ಅದರಲ್ಲೂ ಟೆಂಪಲ್ ರನ್ಗೂ ಕೂಡ ಮುಂದಾಗ್ತಾ ಇದ್ದಾರೆ. ಸೊ ಯಾವ ರೀತಿಯಾದಂಥ ಸಕ್ಸಸ್ಸನ್ನು ಕಾಣ್ತಾರೆ, ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತದ್ದು ಭಾಳ ತೀವ್ರ ಕುತೂಹಲ ಇರ್ತಕ್ಕಂಥದ್ದು. ಶ್ರೀಪಾದ್. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್, ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಬಿಟ್ಟೆನೆಂದರೂ ಬಿಡದಿ ಮಾಯೆ ಅನ್ನೋ ರೀತಿಯಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಈ ಹಂತವನ್ನ ತಲುಪಿದೆ. ಹಣ ಕೊಡೋಣ ಅಂತ ಈ ಕಡೆ ಡಿ ಕೆ ಶಿವಕುಮಾರ್ ಬಳಗ, ಕೊಡಲ್ಲ ಹೋಗ್ರೋ ಅಂತ ಸಿದ್ದರಾಮಯ್ಯ ಬಣ. ಈ ಮಧ್ಯೆ ರಾಜ್ಯದ ಜನ ಬಡವಾಗ್ತಿದಾರೋ ಏನ್ ಕಥೆನೋ, ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ಗಮನ ಇಲ್ಲ. ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ? ಶ್ರೀಪಾದ್ ಪಟೇಲ್, ಖಂಡಿತವಾಗ್ಲೂ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಸಿಎಂ ಯಾರು ಅನ್ನುವಂಥ ಗೊಂದಲದಲ್ಲೇ ಇದ್ದಂಥದ್ದು. ಆದರೆ ಈಗ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಭಾಳ ಸ್ಪಷ್ಟಪಡಿಸಿದ್ದಾರೆ ಸಿದ್ದರಾಮಯ್ಯನವರು, 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂಥದ್ದು. ಹೀಗಾಗಿ ಸಿಎಂ ಕುರ್ಚಿಯ ಆಸೆಯನ್ನು ಕಂಡಿದ್ದಂಥ ಡಿ ಕೆ ಶಿವಕುಮಾರ್ ಈಗ ಭಾಳಷ್ಟು ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಎಲ್ಲೋ ಒಂದು ಕಡೆ ಕನಸು ನನಸು ಆಗ್ತಾ ಇಲ್ವಲ್ಲ ಅನ್ನೋಂಥದ್ದು. ಯಾಕೆಂತಂದರೆ ಭಾಳಷ್ಟು ಅವರು ಭವಿಷ್ಯವನ್ನು ನಂಬ್ತಾರೆ. ಪ್ರಮುಖವಾಗಿ ನೋಡೋದಾದರೆ ಈ ಒಂದು ವರ್ಷದಲ್ಲೇ ಅಂದರೆ ನವೆಂಬರ್ ಅಥವಾ ಡಿಸೆಂಬರ್ ಹಂತದಲ್ಲೇ ನೀವು ಮುಖ್ಯಮಂತ್ರಿಗಳಾಗಬೇಕು ಅಥವಾ ಈ ಅವಧಿಯಲ್ಲೇ ಮುಖ್ಯಮಂತ್ರಿಗಳಾಗಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ತಮಗೆ ಯಾವುದೇ ರೀತಿಯಾದಂಥ ಮುಖ್ಯಮಂತ್ರಿಗಳಾಗೋದಕ್ಕೆ ಚಾನ್ಸ್ ಇಲ್ಲ ಅನ್ನುವಂಥ ಒಂದು ರೀತಿಯಾದಂಥ ಭವಿಷ್ಯವನ್ನು ಡಿ ಕೆ ಶಿವಕುಮಾರ್ ಅವರು ನಂಬ್ಕೊಂಡಿದ್ದಾರೆ. ಸೊ ಹೀಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ತಂತ್ರಗಳನ್ನು ಮಾಡಿದ್ರು. ಕೇಂದ್ರದ ಹೈಕಮಾಂಡ್ ಜೊತೆ ಚರ್ಚಿಸಿ ಅಥವಾ ಸುರ್ಜೇವಾಲಾ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ನೇರವಾಗಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಆದರೆ ಇಲ್ಲೊಂದು ಕಡೆ ಇದನ್ನು ಕೂಡ ಭಾಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಜೊತೆಯಲ್ಲಿ ಈಗ ಒಂದು ವೇಳೆ ಏನಾದರೂ ಸಿ ಎಂ ಬದಲಾವಣೆ ಆಗಬೇಕು ಅಂದರೆ ಶಾಸಕರ ಅಭಿಪ್ರಾಯ ಭಾಳ ಮುಖ್ಯ. ಒಂದು ವೇಳೆ ಮತದಾನ ಏನಾದರೂ ಆದರೆ ಅಥವಾ ಕೈ ಎತ್ತುವಂಥ ಪ್ರಕ್ರಿಯೆ ಏನಾದರೂ ಬಂತು ಅಂದರೆ ಆ ಪ್ರಕ್ರಿಯೆಯಲ್ಲಿ ಇವತ್ತಿಗೂ ಕೂಡ ಸಿದ್ದರಾಮಯ್ಯ ಅವರ ಪರ ಇರ್ತಕ್ಕಂಥ ಶಾಸಕರು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ವೇಳೆ ಇದರಲ್ಲಿ ಏನಾದರೂ ಸೋಲು ಕಂಡಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಕನಸು ಖಂಡಿತವಾಗ್ಲೂ ಈಡೇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಒಂದು ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ಮಾಡ್ತಾ ಇಲ್ಲ. ಸೊ ಹೀಗಾಗಿ ಒಂದು ವೇಳೆ ಅದೇ ರೀತಿಯಲ್ಲಿ ಮುಂದುವರೆದಿದ್ದೇ ಆದರೆ ಒಂದು ಕಡೆ ಸೋಲು ಏನಾದರೂ ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸು ಏನಿದೆ ಅದು ನಿಜಕ್ಕೂ ಫೇಲ್ಯೂರ್ ಆಗುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡದೆ ಸೈಲೆಂಟಾಗಿ ಇದ್ದು ಹೈಕಮಾಂಡ್ ಮೇಲೆ ಒತ್ತಡ ತಂದು ಬದಲಾಯಿಸಿಕೊಳ್ಳುವಂಥ ಅಥವಾ ಪರಿಸ್ಥಿತಿ ಸನ್ನಿವೇಶಗಳನ್ನು ಬೇರೆ ರೀತಿಯಲ್ಲಿ ಪರಿಶೀಲಿಸಿಕೊಳ್ಳುವಂಥ ರೀತಿಗೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದು ಯಾವ ಮಟ್ಟಿಗೆ ಸಕ್ಸಸ್ಸನ್ನು ಕಾಣ್ತಾರೆ ಡಿ ಕೆ ಶಿವಕುಮಾರ್, ಅದರಲ್ಲೂ ಟೆಂಪಲ್ ರನ್ಗೂ ಕೂಡ ಮುಂದಾಗ್ತಾ ಇದ್ದಾರೆ. ಸೊ ಯಾವ ರೀತಿಯಾದಂಥ ಸಕ್ಸಸ್ಸನ್ನು ಕಾಣ್ತಾರೆ, ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತದ್ದು ಭಾಳ ತೀವ್ರ ಕುತೂಹಲ ಇರ್ತಕ್ಕಂಥದ್ದು. ಶ್ರೀಪಾದ್. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್, ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಬಿಟ್ಟೆನೆಂದರೂ ಬಿಡದಿ ಮಾಯೆ ಅನ್ನೋ ರೀತಿಯಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಈ ಹಂತವನ್ನ ತಲುಪಿದೆ. ಹಣ ಕೊಡೋಣ ಅಂತ ಈ ಕಡೆ ಡಿ ಕೆ ಶಿವಕುಮಾರ್ ಬಳಗ, ಕೊಡಲ್ಲ ಹೋಗ್ರೋ ಅಂತ ಸಿದ್ದರಾಮಯ್ಯ ಬಣ. ಈ ಮಧ್ಯೆ ರಾಜ್ಯದ ಜನ ಬಡವಾಗ್ತಿದಾರೋ ಏನ್ ಕಥೆನೋ, ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ಗಮನ ಇಲ್ಲ. ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ? ಶ್ರೀಪಾದ್ ಪಟೇಲ್, ಖಂಡಿತವಾಗ್ಲೂ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಸಿಎಂ ಯಾರು ಅನ್ನುವಂಥ ಗೊಂದಲದಲ್ಲೇ ಇದ್ದಂಥದ್ದು. ಆದರೆ ಈಗ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಭಾಳ ಸ್ಪಷ್ಟಪಡಿಸಿದ್ದಾರೆ ಸಿದ್ದರಾಮಯ್ಯನವರು, 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂಥದ್ದು. ಹೀಗಾಗಿ ಸಿಎಂ ಕುರ್ಚಿಯ ಆಸೆಯನ್ನು ಕಂಡಿದ್ದಂಥ ಡಿ ಕೆ ಶಿವಕುಮಾರ್ ಈಗ ಭಾಳಷ್ಟು ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಎಲ್ಲೋ ಒಂದು ಕಡೆ ಕನಸು ನನಸು